ನಮಸ್ಕಾರ, ನೀವೆಲ್ಲರೂ ನೋಡ್ತಾ ಇದ್ರಿ ಕನ್ನಡಮ್ಮ ನ್ಯೂಸ್ ನೆಟ್ವರ್ಕ್. ನಾನು ರವಿ ಸುರೇಶ್. ದಿನದ ಪ್ರಮುಖ ಸುದ್ದಿಗಳನ್ನು ನೋಡೋಣ. ಅದಕ್ಕಿಂತ ಮುಂಚೆ ಈ ಕ್ಷಣದ ಟಾಪ್ ಸ್ಟೋರೀಸ್. ತ್ರಿಕೋನ ಪ್ರೇಮ ಕಥೆಗೆ ಝಳಪಿಸಿದ ಖಡ್ಗ. ಬೆಳಗಾವಿಯಲ್ಲಿ ಹೊಸ ವರ್ಷದ ಹೊತ್ತಲ್ಲಿ ಯುವಕರ ಸಂಘರ್ಷ. ನಾವಗೆಯಲ್ಲಿ ಪುಂಡರ ಅಟ್ಟಹಾಸಕ್ಕೆ ಬೆಚ್ಚಿದ ಸ್ಥಳೀಯರು. ನಾವಗೆ ಗಲಾಟೆಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರತಿಕ್ರಿಯೆ. ಗ್ರಾಮಸ್ಥರಿಗೆ ತಿಳಿ ಹೇಳಿದ ಸಚಿವೆ ಹೆಬ್ಬಾಳ್ಕರ್, ಪೊಲೀಸರಿಂದ ಘಟನೆ ಸಂಬಂಧ ಮಾಹಿತಿ. ಬೆಳಗಾವಿಯ ನಾವಗೆಯಲ್ಲಿ ತ್ರಿಕೋನ ಪ್ರೇಮ ಕಥೆಯೊಂದು ನಡೆದಿದೆ. ಇದೇ ಸಂಬಂಧವಾಗಿ ಯುವಕರ ಮಧ್ಯೆ ಸಂಘರ್ಷ ಏರ್ಪಟ್ಟಿದೆ. ತ್ರಿಕೋನ ಪ್ರೇಮ ಕಹಾನಿಗೆ ಸಿನಿಮೀಯ ರೀತಿಯಲ್ಲಿ ಕೈಯಲ್ಲಿ ಬಂದೂಕು, ತಲ್ವಾರ್, ರಾಡ್, ಕಲ್ಲುಗಳಿಂದ ಅಟ್ಯಾಕ್ ಮಾಡಿ ಗ್ರಾಮದಲ್ಲಿ 4 ಮನೆಗಳ ಮೇಲೆ ಕಲ್ಲು ತೂರಾಟ ನಡೆಸಿದ ಘಟನೆ ಮಂಗಳವಾರ ನಸುಕಿನ ಜಾವ ನಾವಗೆಯಲ್ಲಿ ನಡೆದಿದೆ. ಮನೆಯ ಮುಂದೆ ನಿಂತಿದ್ದ 3 ಕಾರು, 6 ಬೈಕ್ ಮೇಲೆ ಕಲ್ಲು ತೂರಿ ಅಟ್ಟಹಾಸ ಮೆರೆದಿದ್ದಲ್ಲದೆ ಮನೆಯ ಮೇಲೆಯೂ ಕೂಡ ಕಲ್ಲು ತೂರಿದ ದುಷ್ಕರ್ಮಿಗಳು ಕಿಟಕಿ ಗಾಜುಗಳು, ಗೋಡೆಗೆ ಅಂಟಿಸಿದ ಟೈಲ್ಸ್ ಪುಡಿ ಮಾಡಿದ್ದಾರೆ. ಮನೆ ಒಳಗೂ ನುಗ್ಗಿ ದಾಂಧಲೆ ಮಾಡಿದ ಮುಸುಕುಧಾರಿ ದುಷ್ಕರ್ಮಿಗಳ ಗ್ಯಾಂಗ್ ಹೊಸ ವರ್ಷದ ರಾತ್ರಿ ಪ್ರೀತಿ ವಿಚಾರಕ್ಕೆ ಬಾದರವಾಡಿ ಮತ್ತು ನಾವಗೆ ಯುವಕನ ಮಧ್ಯೆ ಮಾರಾಮಾರಿಯಾಗಿದೆ. ಈ ವೇಳೆ ಮಧ್ಯ ಪ್ರವೇಶ ಮಾಡಿ 2 ಏಟು ಕೊಟ್ಟು ಜಗಳ ಬಿಡಿಸಿದ್ದ ಗ್ರಾಮದ ಪಂಚರು ನಿನ್ನೆ ಊರಿಗೆ ನುಗ್ಗಿದ್ದ ಬಾದರವಾಡಿ ಯುವಕರನ್ನು ನೋಡಿಕೊಳ್ಳುವುದಾಗಿ ಹೇಳಿದ್ದ ನಾವಗೆ ಗ್ರಾಮದ ಯುವಕರು ಈ ವಿಚಾರ ತಿಳಿದು ಇವತ್ತು ಆ ಯುವಕರ ಮನೆ ಮೇಲೆ ಅಟ್ಯಾಕ್ ಮಾಡಿದ್ರ. ಆ ಬಾದರವಾಡಿ ಯುವಕರ ಗ್ಯಾಂಗ್ ಎನ್ನುವ ಪ್ರಶ್ನೆ ಕಾಡುತ್ತಿದೆ. ಪುಂಡರ ಅಟ್ಟಹಾಸ ಕಂಡು ಗ್ರಾಮಸ್ಥರು ಬೆಚ್ಚಿ ಬಿದ್ದಿದ್ದಾರೆ. ಸ್ಥಳಕ್ಕೆ ಗ್ರಾಮೀಣ ಠಾಣೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ಕಾರ್ಯವನ್ನು ಶುರು ಮಾಡಿದ್ದಾರೆ. ರಾಜಶೇಖರ್ ಹಿರೇಮಠ, ಕನ್ನಡಮ್ಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ. ನಾವಗೆಯಲ್ಲಿ ನಡೆದಿರುವ ತ್ರಿಕೋನ ಪ್ರೇಮ ಕಥೆಯ ಸಂಘರ್ಷಕ್ಕೆ ಸಂಬಂಧಪಟ್ಟಿರುವ ಹಾಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಗ್ರಾಮಕ್ಕೆ ತೆರಳಿ ಪ್ರತಿ ಮನೆಗೂ ಕೂಡ ಹೋಗಿ ಅಲ್ಲಿರುವಂತಹ ಗ್ರಾಮಸ್ಥರಿಗೆ ಸಮಾಧಾನವನ್ನು ಹೇಳಿದ್ದಾರೆ. ಗಲಾಟೆ ಹಿನ್ನೆಲೆಯಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ನಾವಗೆ ಗ್ರಾಮಕ್ಕೆ ತೆರಳಿ ಘಟನೆಯ ಸಂಪೂರ್ಣ ಮಾಹಿತಿಯನ್ನು ಪಡೆದು ಗ್ರಾಮಸ್ಥರಲ್ಲಿ ಧೈರ್ಯ ತುಂಬಿದರು. ಸೋಮವಾರ ರಾತ್ರಿ ನಡೆದಿರುವಂತಹ ಘಟನೆ ಕುರಿತು ಸುದ್ದಿ ತಿಳಿದ ಲಕ್ಷ್ಮೀ ಹೆಬ್ಬಾಳ್ಕರ್ ಗ್ರಾಮದ ಮನೆಗೆ ತೆರಳಿ ಎಲ್ಲರಿಂದ ಮಾಹಿತಿಯನ್ನು ಸಂಗ್ರಹಿಸಿದರಲ್ಲದೆ ಅವರಲ್ಲಿ ಧೈರ್ಯ ತುಂಬುವ ಕೆಲಸವನ್ನು ಮಾಡಿದರು. ಘಟನೆಗೆ ಕಾರಣ ಮತ್ತು ನಂತರ ತೆಗೆದುಕೊಂಡಿರುವ ಕ್ರಮಗಳ ಕುರಿತು ಪೊಲೀಸರಿಂದ ಸಹ ಸಚಿವರು ಮಾಹಿತಿಯನ್ನು ಪಡೆದುಕೊಂಡರು. ಈ ರೀತಿ ಮುಂದೆ ಘಟನೆಗಳಾಗದಂತೆ ನೋಡ್ಕೊಂಡು ಬಂದಿದ್ದೀವಿ ಮತ್ತು ಕಾನೂನು ಚೌಕಟ್ಟಿನಲ್ಲಿ ಏನೆಲ್ಲ ಆಗಬೇಕು ಅದು ಕೂಡ ಘಟನೆಗಳ ಬೇಡ ನಮಗೆ ಸರಿ ಮಾಡ್ರಂತ ಖಂಡಿತ. ಯಾಕಂತಂದರೆ ನಾನು ಈಗಾಗಲೇ ಹೇಳ್ತಾ ಇದ್ದೀನಲ್ಲ, ಅವರ ಭವಿಷ್ಯದ ಪ್ರಶ್ನೆ. ಸಿಟ್ಟಿನ ಕೈಯಲ್ಲಿ ಬುದ್ಧಿ ಕೊಟ್ಟು ಏನೇನೋ ಮಾಡ್ಕೊಳ್ತಾರೆ. ಆಮೇಲೆ ಪಾಲಕರು ಅದನ್ನು ಆ ಶಿಕ್ಷೆಯನ್ನು ಪಾಲಕರು ಹೊಂದಬೇಕಾಗುತ್ತೆ. ಸೊ ನಾನೊಬ್ಬ ಜವಾಬ್ದಾರಿ ಸ್ಥಾನದಲ್ಲಿ ಈ ಒಂದು ಕ್ಷೇತ್ರದಲ್ಲಿ ಮಗಳು ಅಂತ ಹೇಳ್ತಾರೆ. ಏನಾಗಿದೆ ಘಟನೆ ತಿಳ್ಕೊಂಡು 2 ಊರಿನ ಜನರನ್ನ ಕರೆದು ಕಾನೂನಿನ ಚೌಕಟ್ಟು ನಡೆಯಲಿ. ಈ ಸಣ್ಣ ಸಣ್ಣ ಹುಡುಗರ ಜಗಳ ಈಗ ಊರಲ್ಲಿ ದೊಡ್ಡವ್ರ ನಡುವೆ ಕೂಡ ಬರುವಂತ ಅದನ್ನ ಮಾಡಲಿಕ್ಕೆ ನಾವು ಬಿಡೋದಿಲ್ಲ. ವಿಶೇಷ ಗ್ರಾಮ ಸಭೆ ಮಾಡಕ್ಕೆ 2 ಊರಿನ ಪಂಚರನ್ನ ಕೂರಿಸ್ಕೊಂಡು ನಾನು ಕೂತ್ಕೊಂಡು ನಮ್ಮ ಪೊಲೀಸ್ ಇಲಾಖೆಯವ್ರನ್ನ ಕರ್ಕೊಂಡು ಏನು ಒಳ್ಳೇದಾಗಬೇಕು, ಇನ್ನು ಮುಂದೆ ಈ ರೀತಿ ಆಗದ ಹಾಗೆ ಇದನ್ನೆಲ್ಲ ಮುಂಚೆ ಯಾವ ರೀತಿ ನಗ್ನಗ್ತಾ 2 ಊರಿನ ಜನ ಇದ್ರು, ಅಕ್ಕಪಕ್ಕದ ಊರಿದ್ರು. ಸೊ ಆ ರೀತಿ ಮುಂದೆನೂ ಕೂಡ ಇರಲಿಕ್ಕೆ ಏನೆಲ್ಲ ಮಾಡಬೇಕು ಅದನ್ನು ಪ್ರಾಮಾಣಿಕವಾಗಿ ನಾನು ಮಾಡ್ತೀನಿ. ಬೆಳಗಾವಿ ಗ್ರಾಮೀಣ ಕ್ಷೇತ್ರ ಬಹಳ ಶಾಂತವಾಗಿ ಮತ್ತು ಎಲ್ಲ ಕಮ್ಯುನಿಟಿಯವರು ಎಲ್ಲ ಭಾಷೆಯವರು ಒಂದಾಗಿ ನಡೆಯುವಂಥದ್ದು ಕ್ಷೇತ್ರ ಇದು. ಇದು ಇನ್ಸಿಡೆಂಟ್ ಎಲ್ಲೋ ಒಂದು ಕಡೆ ಇಲ್ಲ, ಏನೂ ಆಗಿಲ್ಲ. ನಾನೇ ಹೇಳ್ತಾ ಇದ್ದೀನಲ್ಲ, 31st ನೈಟು ಸುಮಾರು ಕಡೆ ಎಲ್ಲ ಆಗ್ತದೆ. ಸೊ ಹಾಗೆ ಏನೋ ಒಂದು ಹೆಚ್ಚು ಕಡಿಮೆ ಆಗಿದೆ, ಅದಕ್ಕೆ ಆ್ಯಕ್ಷನ್ಗೆ ರಿಯಾಕ್ಷನ್ ಆಗಿದೆ. ಸೊ ಇದನ್ನು ನಮ್ಮದು ಗ್ರಾಮೀಣ ಕ್ಷೇತ್ರ ದೊಡ್ಡದಾಗಿದೆ. ಸೊ ಒಂದು ಭಾಗ ಇನ್ನೊಂದು ಭಾಗ, ಸೊ ಕೆಲವೊಂದು ಸ್ಟೇಷನ್ಗಳೆಲ್ಲ ಒಂದು ಭಾಗ ಇನ್ನೊಂದು ಭಾಗ ಬರ್ಬೇಕಂದ್ರೆ 1 ಗಂಟೆ ಬೇಕಾಗುತ್ತೆ. ಸೊ ಹೆಚ್ಚುವರಿ ಸಿಬ್ಬಂದಿಗಳು ಏನಾದ್ರು ಕ್ಷೇತ್ರ ಅಂತ ಈಗಾಗಲೇ ನನ್ನ ಕ್ಷೇತ್ರದಲ್ಲಿ 5 ಸ್ಟೇಷನ್ ಬರ್ತವೆ. ಎಲ್ಲೂ ಕೂಡ ಕಾನೂನಿನ ಇದು ಎಲ್ಲೂ ನಮಗೆ ಆಗಲಿಲ್ಲ. ನಿನ್ನೆ ಘಟನೆ ಆದ ಅರ್ಧ ಗಂಟೆಗೆ ಎಲ್ಲ ನಮ್ಮ ACP ಅವರಾಗಲಿ, CPI ಆಗಲಿ ಪ್ರತಿಯೊಬ್ಬರು ಇಲ್ಲಿದ್ದಾರೆ. ಮೊನ್ನೆ ಹಿಂಗಾಗಿದೆ ಅಂದ ತಕ್ಷಣವೂ ಬಂದಿದ್ದಾರೆ. ನಮ್ಮ PSI ಬಂದು ಇಲ್ಲಿ ಠಿಕಾನೆ ಹೂಡಿದ್ದಾರೆ. ಆದರೆ ಅವತ್ತು ನನಗೆ ಅವತ್ತು ಮಾಹಿತಿ ಕೊಡಲಿಲ್ಲ ಇವರು, ಈ ರೀತಿ ಜಗಳ ಆಗಿದೆ 31ನೇ ತಾರೀಕು ಅಂತ. ಅವತ್ತೇ ಮಾಹಿತಿ ಕೊಟ್ಟಿದ್ರೆ ನಿನ್ನಿದಾಗ್ತಾ ಇದ್ದೀರ. ಸೊ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದೆ, ಸರಿ ಮಾಡಿ. ಬೆಳಗಾವಿ ಜಿಲ್ಲೆಯಲ್ಲಿ ಪದೇ ಪದೇ ಈ ರೀತಿ ಘಟನೆಗಳು ಆಗ್ತವೆ. ಏನು ಎಲ್ಲ ಚೆನ್ನಾಗಿದೆ. ರಾಜಶೇಖರ್ ಹಿರೇಮಠ, ಕನ್ನಡಮ್ಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ. ಕನ್ನಡಮ್ಮ ನ್ಯೂಸ್ ನೆಟ್ವರ್ಕ್ನಲ್ಲಿ ಇದೀಗ ಪುಟ್ಟದೊಂದು ಬ್ರೇಕ್.
होटल आदर्श पैलेस। लजीज खाने के साथ यहाँ है बेहतरीन रूम्स, रहने के लिए स्टैंडर्ड रूम्स और सूट रूम्स, साथ ही साथ मौजूद है कई सारी क्वालिटियों से भरपूर स्टैंडर्ड डिलक्स रूम्स और डिलक्स सूट रूम्स। लग्जरियस लाइफ का अनुभव लेना है तो एक बार अवश्य भेंट दें। शादी और इतर प्रोग्राम्स के लिए प्लैटिनम हॉल और मिलेनियम हॉल। होटल आदर्श पैलेस, लिंगराज कॉलेज के पास, कॉलेज रोड, बेलगाव। ಬ್ರೇಕ್ ಬಳಿಕ ಮತ್ತೆ ಸ್ವಾಗತ. ಬೆಳಗಾವಿಯಲ್ಲಿ ಭೀಮಾ ಕೋರೆಗಾಂವ್ 206ನೇ ಜಯಂತ್ಯೋತ್ಸವವನ್ನು ಅತ್ಯಂತ ಸಂಭ್ರಮದಿಂದ ದಲಿತ ಸಂಘಟನೆಗಳು ಆಚರಣೆ ಮಾಡಿದವು. ಭೀಮಾ ಕೋರೆಗಾಂವ್ 206ನೇ ವಿಜಯೋತ್ಸವ ಆಚರಣೆ ಸಂದರ್ಭದಲ್ಲಿ ಸಮಾಜದ ವಿವಿಧ ಸಂಘಟನೆಯ ಮುಖಂಡರುಗಳು ಬೆಳಗಾವಿ ನಗರದ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಉದ್ಯಾನವನದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡುವ ಅದರ ಮೂಲಕ ಭೀಮಾ ಕೋರೆಗಾಂವ್ ವಿಜಯೋತ್ಸವ ಹಾಗೂ ಭೀಮಾ ಕೋರೆಗಾಂವ್ ಯುದ್ಧದಲ್ಲಿ ಶೌರ್ಯವನ್ನು ಮೆರೆದ ಯೋಧರಿಗೆ ಮಾನವಂದನೆಯನ್ನು ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಸಮಾಜದ ಮುಖಂಡರಾದ ಮಲ್ಲಪ್ಪ ಚೌಗುಲೆ ಅವರು ಸುದ್ದಿಗಾರರೊಂದಿಗೆ ಮಾತನಾಡಿ, ಭೀಮಾ ಕೋರೆಗಾಂವ್ ಯುದ್ಧ ಜರುಗಿ 206 ವರ್ಷಗಳು ಕಳೆದಿವೆ. ಯುದ್ಧದಲ್ಲಿ ಶೌರ್ಯ ಮೆರೆದ ಯೋಧರಿಗೆ ನಾವು ಗೌರವ ವಂದನೆಯನ್ನು ಸಲ್ಲಿಸುತ್ತಿದ್ದೇವೆ ಎಂದು ಹೇಳಿದರು. ಭೀಮಾ ಕೋರೆಗಾಂವ್ ಈಗಾಗಲೇ ಮತ್ತು ನಾವು ಎಲ್ಲರೂ ಆ ಶೌರ್ಯ ದಿನವನ್ನು ಶೌರ್ಯವಂಥ ಯುದ್ಧವನ್ನು ತೋರ್ತಂಥ ಯೋಧರಿಗೆ ನಾವು ನಮನ ಮಾಡ್ತಾ ಇದ್ದೀವಿ. ಯಾವ ರೀತಿ ಈ ಕಾರ್ಯಕ್ರಮ ಬೆಳಗಾವಿ ಮತ್ತು ರಾಜ್ಯಾದ್ಯಂತವಾಗಿ ಹಮ್ಮಿಕೊಳ್ತಾ ಇದ್ದೀವಿ. ಭೀಮಾ ಕೋರೆಗಾಂವ್ ಯೋಧರಿಗೆ ಮೊದಲು ನಮನ ಮಾಡ್ತೀನಿ ನಾನು. ಇದು ನಾವು ಯಾವ ರೀತಿ ಮಾಡ್ತೀವಿ ಅಂದರೆ 206ನೇ ವರ್ಷದ ಆವಾಗ 31 ಡಿಸೆಂಬರ್ಗೆ ಪೇಶ್ವೆ ವಿರುದ್ಧ ಏನು ಯುದ್ಧ ಶುರು ಆಯಿತು, ಅದು 1ನೇ ತಾರೀಕು ಬೆಳಗ್ಗೆ ಮುಗಿತು. ಆವಾಗ ಭೀಮಾ ಕೋರೆಗಾಂವ್ ನಮ್ಮ ಮಹಾನ್ ಸೈನಿಕರು ಇದನ್ನು ವಿಜಯ ಪತಾಕೆ ಹಾರಿಸಿದರು. ಅದಕ್ಕಾಗಿ 206 ವರ್ಷದಿಂದ ಇನ್ನೂವರೆಗೆ ಇವತ್ತಿನವರೆಗೆ ಕೂಡ ನಾವು ನಮ್ಮ ಮಹಾನ್ ಯೋಧರಿಗೆ ನಾವು ನಮನ ಮಾಡುವಂಥ ಕಾರ್ಯಕ್ರಮ ಇನ್ನೂವರೆಗೆ ಮಾಡ್ತೀವಿ. ಇದು ಬರೋ ಬೆಳಗಾವಿ ಜಿಲ್ಲೆಯಲ್ಲಿ ಅಷ್ಟೇ ಅಲ್ಲ, ರಾಜ್ಯದಲ್ಲೇ ಅಷ್ಟೇ ಅಲ್ಲ, ದೇಶದಲ್ಲೇ ಅಷ್ಟೇ ಅಲ್ಲ, ವಿಶ್ವದಲ್ಲಿ ಕೂಡ ಮಾಡ್ತಾ ಇದ್ದಾರೆ. ನಮಗೆ ನಿನ್ನೆ ತಿಳಿದು ಬಂದಿದ್ದ 86 ದೇಶದಿಂದ ಪ್ರತಿನಿಧಿಗಳು ಮೊನ್ನೆ ಅಂದರೆ 30ನೇ ತಾರೀಕಿನ ಭೀಮಾ ಕೋರೆಗಾಂವ್ ಅಲ್ಲಿ ಕಾರ್ಯಕ್ರಮದಲ್ಲಿ ಅವರು ಭಾಗಿಯಾಗಿದ್ದಾರೆ. ಅವರು 5 ದಿನ ಒಳಗೆ ಎಲ್ಲಿರ್ತಾರೆ. ಇದನ್ನು ಸಂದೇಶ 86 ಕಂಟ್ರಿಯಲ್ಲಿ ಅವರು ಭೀಮಾ ಕೋರೆಗಾಂವ್ ಯುದ್ಧದಲ್ಲಿ ಮಹಾನ್ ಸೈನಿಕರು ಯಾವ ರೀತಿ ಯುದ್ಧ ಮಾಡಿ ಈ ಯುದ್ಧ ಗೆದ್ದರು. ಯಾಕಂದರೆ 5,000 ಸೈನಿಕರು ಬೇರೆ ಕಡೆ, ಆದರೆ 300 ಬರೀ ಸೈನಿಕರು ಒಂದು ಕಡೆ ಇದ್ದು ಈ ಯುದ್ಧವನ್ನು ಗೆಲ್ಲಿಸಿದ್ದಾರೆ. ನಾವು ಇವತ್ತು ಅದನ್ನು ನೆನಪಿಟ್ಕೊಂಡು ಕಾರ್ಯಕ್ರಮ ಮಾಡ್ತೀವಿ. ಇವತ್ತು ನಾವು ಏನು ಹೇಳೋದಂದರೆ, ಇವತ್ತಿನ ಯುವಕರು ಸಂವಿಧಾನಿಕ ಬದ್ಧವಾಗಿ ಸಂವಿಧಾನ ದೇಶದಲ್ಲಿ ಉಳಿಸೋ ಸಲುವಾಗಿ ನಮ್ಮ ಕೆಲಸವನ್ನು ಮಾಡ್ತಾರೆ. ಯಾವ ರೀತಿ ಇವತ್ತಿನ ಪ್ರಸಂಗ ಹಿಂಗೆ ಬಂದಿದೆ, ಎಲ್ಲೋ ಸಂವಿಧಾನ ಬದಲಾಯಿಸುವಂಥ ಭಾಷೆಗಳು ಕೆಲವು ಮನುವಾದಿ ವಿಚಾರಗಳದ ರಾಜಕೀಯ ವ್ಯಕ್ತಿಗಳು ಮಾಡ್ತಾರೆ. ಆದರೆ ನಾವು ಅವ್ರಿಗೆ ಈ ಮುಖಾಂತರ ಎಚ್ಚರಿಕೆ ಕೊಡ್ತೇವೆ. 206 ವರ್ಷದಿಂದ ಏನು ಪೇಶ್ವೆಗಳನ್ನ ಓಡಿಸಿತು, ಅದೇ ಪೇಶ್ವೆದ ನೀವು ಮನುವಾದಿಗಳು ಅವರ ವಾರಸಾಗಳದಿರಿ, ನಿಮ್ಮನ್ನು ಮಾತು ಈ ದೇಶ ಬಿಟ್ಟು ಓಡಿಸುವಂಥ ಪ್ರಸಂಗ ಬರ್ತೈತಿ. ಅದಕ್ಕೆ ನಾವು ಎಚ್ಚರಿಕೆ ಕೊಡ್ತಿದ್ದೇವೆ.
ಸಂವಿಧಾನ ಕೈ ಹಚ್ಚೋದು ಯಾವನ ಪ್ರಯತ್ನ ಮಾಡ್ರೆ ನಾವು ಯಾರೂ ಸುಮ್ಮನೆ ಕುಂಡಂಗಿಲ್ಲ. ಮತ್ತು ನಮ್ಮ ಯುದ್ಧ ಹತ್ಯಾರಗಳು ತೊಗೊಂಡು ನಮ್ಮ ಮಾತು ನಿಲ್ಬೇಕಾಗ್ತೈತಿ. ಅದಕ್ಕೆ ನಾವು ನಮ್ಮ ಯುದ್ಧಗಳು ಹಾಕಿದಂಥ ಮಾರ್ಗದಲ್ಲಿ ನಾವು ಕೆಲಸ ಮಾಡ್ತೀವಿ. ಬಾಬಾ ಸಾಹೇಬ್ ಕೊಟ್ಟಿದ್ದ ಸಂವಿಧಾನದಲ್ಲಿ ನಾವು ಕೆಲಸ ಮಾಡ್ತೀವಿ. ಸರ್, ಇವಾಗ ಭೀಮಾ ಕೋರೆಗಾಂವ್ರು ನಾವು ವೀರ ಯೋಧರಿಗೆ ನಮನ ಸಲ್ಲಿಸೋಲ್ಲ, ಅಲ್ಲಿಯೂ ಕೂಡ ಮನುವಾದಿಗಳು ಅಡೆತಡೆಗಳನ್ನು ಪ್ರಾರಂಭಿಸಿದರು. ಈಗ ಸುಮಾರು ವರ್ಷಗಳ ಹಿಂದೆ ಮಹಾರಾಷ್ಟ್ರ ಕೋರೆಗಾಂವದಲ್ಲಿ ನಡೆದಿರುವಂಥ ಒಂದು ಘಟನೆ ಇನ್ನೂವರೆಗೂ ಯಾರಿಗೂ ಕಾನೂನಾತ್ಮಕ ಕ್ರಮವಾಗಲಿ ಅವರನ್ನು ಅರೆಸ್ಟ್ ಮಾಡೋದಾಗಲಿ ತಾತ್ಕಾಲಿಕವಾಗಿ ಅರೆಸ್ಟ್ ಮಾಡೋದು ಬಿಟ್ಟರು. ಆ ಕ್ರಮಗಳು ಅಂಥ ತಪ್ಪಿತಸ್ಥರನ್ನು ಸರ್ಕಾರ ತೊಳೆದ್ಬಿಟ್ಟಿದೆ. ದಲಿತ ಸಂಘಟನೆಗಳು ಬರೀ ಆ ಕಾಲಕ್ಕೆ ಆ ಸಮಯಕ್ಕೆ ಮಾತ್ರ ಸೀಮಿತ ಆಗಿದಾವೆ. ಅವ್ರಿಗೆ ಏನಾದರೂ ಪನಿಷ್ಮೆಂಟ್ ಆಗಬೇಕು, ಸಂವಿಧಾನಾತ್ಮಕವಾಗಿ ಕಾನೂನಾತ್ಮಕವಾಗಿ ಒಂದು ಪನಿಷ್ಮೆಂಟ್ ಆಗಬೇಕು ಅನ್ನೋದು ಒಂದು ಬೇಡಿಕೆ ಇಟ್ಟಿತ್ತು. 200 ಭೀಮಾ ಕೋರೆಗಾಂವ್ ವಿಜಯೋತ್ಸವ ಏನು ಮಾಡ್ತಾಯಿದ್ರು, ಆ ಪ್ರಸಂಗದಲ್ಲಿ ಬೆಳಗಿನ ಪೈಲ ವಡು ಬುದ್ರುಕದಲ್ಲಿ ನಮ್ಮ ಮೇಲೆ ಕೂಡ ಹಲ್ಲೆ ಆಗೋ ಪ್ರಯತ್ನ ಆಯಿತು. ಬೆಳಿಗ್ಗೆ 5:30 ಆವಾಗನೇ ನಾವು ಎಚ್ಚರಿಕೆ ಕೊಟ್ಟಿದ್ದೀವಿ. ನಮ್ಮ ವಡು ಬುದ್ರಕ್ಕೆ ಹೋದಾಗನ ನೋಡಪ್ಪ ಎಲ್ಲರೂ ಒಂದು ಸ್ವಲ್ಪ ಹುಷಾರಿರಿ. ಯಾಕಂದರೆ ನಾವು 31ನೇ ತಾರೀಕು ರಾತ್ರಿಯಲ್ಲಿ ಹೋದಾಗ ಸುಮಾರು 60 ಕಿಲೋಮೀಟ್ರ್ ದೂರವರೆಗೆ ಹೋದರೆ ಕೂಡ ನಮಗೆ ಎಲ್ಲಿ ಸ್ಥಳ ಇರೋಕ್ಕೆ ಕೊಡಲಿಲ್ಲ, ನೀರು ಕೂಡ ಕುಡಿಯೋಕ್ಕೆ ಕೊಡಲಿಲ್ಲ, ನಮಗೆ ಇರೋ ಜಾಗ ಕೂಡ ಕೊಡಲಿಲ್ಲ. ಆದರೆ ಬೆಳಗ್ಗೆ ನಾವು ಬರ್ತಾ ಇದ್ದಾಗನೇ ನಮಗೊಂದು ಸ್ವಲ್ಪ ಸಂಶಯ ಬಂದಾಗ ನಮ್ಮ ಕಾರ್ಯಕರ್ತರು ನಾವು ಸಂದೇಶ ಕೊಟ್ಟಾಗ ಅಲ್ಲಿ ಪೈಲೆ ಕಲ್ಲು ಬಿದ್ದಿದ್ದಾನೆ ವಡು ಬುದ್ರುಕದಲ್ಲಿ. ಅದಾದಮೇಲೆ ನಾವು ಇಲ್ಲಿ ಭೀಮಾ ಕೋರೆಗಾಂವ್ದಾಗ ಮೆಸೇಜ್ ಕೊಟ್ಟಾಗ ಎಲ್ಲ ಜನನೂ ಇತ್ತು ಬರ್ತಾ ಇದ್ದಾಗನೇ ಗೊತ್ತಾಯಿತು ಇದು ಮನುವಾದಿಗಳು ಅವತ್ತಿನ ರಾತ್ರಿ ಸುಸಜ್ಜವಾಗಿ ಕರೆಕ್ಟಾಗಿ ಒಂದು ಪ್ಲ್ಯಾನ್ ಮಾಡ್ಕೊಂಡು ಭೀಮ್ ಸೈನಿಕರಿಗೆ ಯಾವುದೇ ರೀತಿ ಸಹಕಾರ ಸಿಗಬೇಕಂತ ಮಾಡಿದ್ರು. ಅದಾದಮೇಲೆ ಅಲ್ಲಿ ಮಧ್ಯಾಹ್ನವರೆಗೆ ನಾವು ಇದ್ದಿದ್ದು. ಯಾಕಂದರೆ ಆಂಧ್ರ, ತಮಿಳುನಾಡು, ಕೇರಳದಿಂದ ಸುಮಾರು 300 ಗಾಡಿಗಳು ಇದ್ದಿದ್ದು. ಅವರಿಗೆ ಯಾವ ರಸ್ತೆ ಗೊತ್ತಿಲ್ಲದಾಗ ನಾವು ವಾಪಸ್ ತೊಗೊಂಡ್ಬರುವಂಥ ಕೆಲಸ ನಾವು ಬೆಳಗಾವಿ ಜಿಲ್ಲಾದವ್ರು ಮಾಡಿದ್ವಿ ಅವತ್ತು. ಆದರೆ ಅವ್ರ ಮೇಲೆ ಕೇಸ್ ಹಾಕಿದಾಗ ಉಲ್ಟಾ ನಮ್ಮ ಮೇಲೆ ಅವರ ಕೆಲವು ಕೇಸಸ್ಗಳು ಕೊಟ್ಟರು. ಆದರೆ ನಾವು ಮಹಾರಾಷ್ಟ್ರ ಸರ್ಕಾರದಲ್ಲಿ ಮಂಡಿನವರೆಗೂ ಕೂಡ ಅವ್ರ ಮೇಲೆ ಯಾವ ಜನರಿದ್ದರು ಎಕ್ಬೋಟೆ ಅಂತ ವ್ಯಕ್ತಿಗಳ ಮೇಲೆ ಕೇಸ್ ಇನ್ನೂ ಕಂಟಿನ್ಯೂ ಆಗಿದೆ. ಬಿಡೆ ಗುರೂಜಿ ಮೇಲೆ ಕೇಸ್ ಹಾಕಿ ಸರ್ಕಾರ ಮತ್ತು ಮಹಾರಾಷ್ಟ್ರ ಸರ್ಕಾರ ವಾಪಸ್ ತಗೋತು. ಇದ್ರ ಬಗ್ಗೆ ತಾವೇನು? ಬಿಡೆ ಗುರೂಜಿ ಮತ್ತು ಎಕ್ಬೋಟೆ ಅವ್ರಿಗೆ ಏನು ಕೇಸ್ ಹಾಕಿರೋ ಅದನ್ನು ಮಹಾರಾಷ್ಟ್ರ ಸರ್ಕಾರ ಹಿಂದೆ ತೊಗೊಂಡು ಆದರೆ ಸುಪ್ರೀಂ ಕೋರ್ಟ್ ಕೇಸ್ದಲ್ಲಿ ಮತ್ತು ಅಲ್ಲಿ ಮಹಾರಾಷ್ಟ್ರದಲ್ಲಿ ಇದ್ದಂಥ ದಲಿತ ಸಂಘಟನೆಗಳು ಅದು ಕೇಸ್ ಚಾಲೆಂಜ್ ಮಾಡಿದಾರೆ. ಆ ಕೇಸ್ ನಡೀತಾ ಇದೆ. ಮುಂದಿನ ಕ್ರಮಕ್ಕಾಗಿ ನಾವು ಸುಪ್ರೀಂ ಕೋರ್ಟಾಗಿ ಯಾವುದೋ ಸಂಘಟನೆಗಳಾಗಿ ಕರ್ನಾಟಕ ರಾಜ್ಯದಲ್ಲಿ ಇದ್ದಂಥ ಸಂಘಟನೆಗಳು ಅವರಿಂದ ಬೆಂಬಲ ನಿಂತು ಅದಕ್ಕೊಂದು ನ್ಯಾಯ ಸಿಗಬೇಕಂತ ನಾವೆಲ್ಲರೂ ಪ್ರಯತ್ನ ಮಾಡ್ತೀವಿ. ಥ್ಯಾಂಕ್ ಯು ಸರ್. ಮಹದೇವ್ ಪವಾರ್, ಕನ್ನಡಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ. ಅಥಣಿ ತಾಲೂಕಿನ ಸತ್ತಿ ಗ್ರಾಮದಲ್ಲಿ ಹೊಸ ವರ್ಷದ ಹಿನ್ನೆಲೆಯಲ್ಲಿ ಯುವಕರು ಹುಚ್ಚಾಟವನ್ನು ಮೆರೆದಿದ್ದಾರೆ. ಅಲ್ಲಿ ಅಶ್ಲೀಲ ಪದ ಬರವಣಿಗೆಯನ್ನು ಬರೆಯುವುದರ ಮೂಲಕ ಗ್ರಾಮಸ್ಥರಿಗೆ ಇರಿಸು ಮುರುಸು ಮಾಡಿದ್ದಾರೆ. ಅಥಣಿ ತಾಲೂಕಿನ ಸತ್ತಿ ಗ್ರಾಮದಲ್ಲಿ ಹೊಸ ವರ್ಷದ ಸಂಭ್ರಮಾಚರಣೆಯ ನೆಪದಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ ಯುವಕರು ಅಶ್ಲೀಲ ಪದ ಬರವಣಿಗೆ ಮಾಡಿ ಹುಚ್ಚಾಟ ತೋರಿದ್ದಾರೆ. ಸಾರ್ವಜನಿಕ ಸ್ಥಳಗಳಾದ ಸೊಸೈಟಿ, ಬಸ್ ತಂಗುದಾಣದ ಆವರಣದಲ್ಲಿ ಮಹಿಳೆಯರು, ಮಕ್ಕಳು ಓಡಾಡುವ ಸ್ಥಳದಲ್ಲಿ ಅಶ್ಲೀಲ ಪದ ಬರವಣಿಗೆ ಹಿನ್ನೆಲೆ ಸಾರ್ವಜನಿಕರು ಮುಜುಗರಕ್ಕೆ ಒಳಗಾಗಿದ್ದಾರೆ. ಅಥಣಿ ಜಮಖಂಡಿ ರಾಜ್ಯ ಹೆದ್ದಾರಿ ಮೇಲೆ ಅವಹೇಳನಕಾರಿ ಪದಗಳನ್ನು ಬಳಸಿದ್ದು ಸಮಾಜದಲ್ಲಿ ಶಾಂತಿ ಸುವ್ಯವಸ್ಥೆ ಹದಗೆಡುವಂತೆ ವರ್ತಿಸುತ್ತಿರುವ ಅವಿವೇಕಿಗಳ ವಿರುದ್ಧ ಕ್ರಮಕ್ಕೆ ಸ್ಥಳೀಯ ಪೊಲೀಸರು ಮುಂದಾಗಬೇಕಿದೆ. ಕನ್ನಡಮ ನ್ಯೂಸ್ ನೆಟ್ವರ್ಕ್ನಲ್ಲಿ ಇದೀಗ ಮತ್ತೊಂದು ಪುಟ್ಟ ಬ್ರೇಕ್. हाय, व्हाट अ प्रेजेंट सरप्राइज. कौन है? अरे वो मेरी फ्रेंड आरती है. तेरी शादी तो अटेंड नहीं कर पाई, लेकिन सोचा मिल लूं. वैसे जीत कहाँ है? वो अंदर है, बैठो ना. वाओ जया, बहुत सुंदर लग रहा है. वैसे सच कहूं, तुम्हारी पर्सनालिटी पे जज रहा है. आखिर चॉइस किसकी है? थैंक्स. अच्छा, तो कर्टन्स की तारीफ कर रही हो? अमरकौन कर्टन एंड फर्निशिंग. यहाँ है नए लुक, कलर और स्ट्रक्चर के बेहतरीन कर्टन फर्निशिंग की वैरायटी जो आपके घर और ऑफिस की शान बढ़ाए. अमरकौन कर्टन एंड फर्निशिंग, खड़े बाजार, बेलगावी.
ಬೆಳಗ್ಗೆ ಮತ್ತೆ ಸ್ವಾಗತ. ಬೆಳಗಾವಿ ಕಾಂಗ್ರೆಸ್ ಭವನದಲ್ಲಿ ಇವತ್ತು ಪೌರಾಡಳಿತ ಸಚಿವ ರಹೀಂ ಖಾನ್ ಅವರಿಗೆ ಸನ್ಮಾನವನ್ನು ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ಸರ್ಕಾರ ರಾಜ್ಯಕ್ಕೆ ಉತ್ತಮ ಆಡಳಿತವನ್ನು ಕೊಡ್ತಾ ಇದೆ ಅಂತ ಸಚಿವ ರಹೀಂ ಖಾನ್ ಅವರು ಹೇಳಿದರು. ಬೆಳಗಾವಿಯ ಜಿಲ್ಲಾ ಕಾಂಗ್ರೆಸ್ ಭವನದಲ್ಲಿ ಪೌರಾಡಳಿತ ಹಾಗೂ ರಾಜ್ಯ ಸಚಿವರಾಗಿರುವಂಥ ರಹೀಂ ಖಾನ್ ಅವರಿಗೆ ಕಾಂಗ್ರೆಸ್ ಪಕ್ಷದ ವತಿಯಿಂದ ಸತ್ಕರಿಸಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಸಚಿವ ರಹೀಂ ಖಾನ್ ಅವರು ಮಾತನಾಡಿದರು. ಕಾಂಗ್ರೆಸ್ ಪಕ್ಷದಿಂದ ನಾವು ಜನರಿಗೆ ಕೊಟ್ಟಿರುವಂತೆ ಸರ್ಕಾರವನ್ನು ನಡೆಸುತ್ತಿದ್ದೇವೆ. ಕಾಂಗ್ರೆಸ್ ಸರ್ಕಾರ ಕೊಟ್ಟಿರುವ ಮಾತಿನಂತೆ ನಡೆದುಕೊಳ್ಳುತ್ತಿದೆ. 5 ಗ್ಯಾರಂಟಿಗಳನ್ನು ಸಮರ್ಪಕವಾಗಿ ಜಾರಿಗೆ ತರುತ್ತಿದ್ದೇವೆ ಅಂತ ಹೇಳಿದರು. ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ತುಂಬ ಜನರಿಗೆ ಒಂದು ವಿಶ್ವಾಸ ಇದೆ. ಮತ್ತು ಕಾಂಗ್ರೆಸ್ ಸರ್ಕಾರ ಎಲ್ಲರಿಗೆ ಈಕ್ವಾಲಿಟಿ, ಎಲ್ಲ ಸಮಾಜಕ್ಕೆ ಎಲ್ಲರಿಗೆ ಈಕ್ವಾಲಿಟಿಯಿಂದ ಕೆಲಸ ಮಾಡ್ತಾರೆ, ಜೊತೆಗೆ ತಗೊಂಡು ಹೋಗ್ತಾರೆ ಅಂತ ವಿಶ್ವಾಸ ಇದೆ. ಎಸ್ಪೆಷಲಿ ತಮ್ಮೆಲ್ಲರಿಗೂ ಗೊತ್ತಿದೆ, ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಸುಮಾರು ಯೋಜನೆಯಲ್ಲಿ ಕೆಲಸ ಆಗಿದೆ. ಮಿನಿಮಮ್ 50,000 ಕೋಟಿದು ಎಲ್ಲರಿಗೆ ಅದ್ರ ಬಗ್ಗೆ ಬೆನಿಫಿಟ್ ಇದೆ. 5 ಗ್ಯಾರಂಟಿ ಏನು ಕೊಟ್ಟಿದ್ದಾರೆ. ಹೆಣ್ಮಕ್ಳಿಗೆ ಬಸ್ ಫ್ರೀ ಇದೆ, ಆ ಥರ ಕರೆಂಟ್ ಫ್ರೀ ಇದೆ, ಮತ್ತು 2,000 ಒಂದು ಮನೆಗೆ ಫ್ಯಾಮಿಲಿ ಹೆಡ್ಗೆ ಅವರಿಗೆ ಕೊಟ್ಟಿದ್ದಾರೆ, ಯುವಕರಿಗೆ ಇದೆ ಮುಂದೆ. ಆ ಥರ ಸುಮಾರು ಕೆಲಸ. ಮತ್ತು ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿ ಆಗಿ ಹಳೆ ಅವರು ಏನು ಕೆಲಸ ಮಾಡಿದ್ದಾರೆ, ಹಳೆ ಯಾವ್ಯಾವ ಸ್ಕೀಮ್ ಇದೆ ಅದು ಎಲ್ಲ ತಗೊಂಡಿದ್ದಾರೆ. ಮತ್ತೆ ಈಗ ನಾವು ಎಲ್ಲರೂ ಕಾರ್ಯಕರ್ತ ಆಗಲಿ, ಕಾಂಗ್ರೆಸ್ ಪಾರ್ಟಿ ರೆಸ್ಪಾನ್ಸಿಬಿಲಿಟಿ ಪರ್ಸನ್ ಆಗಲಿ ಏನಾಗ್ತದೆ ಅಂದರು, ಇಲ್ಲ ನಮ್ಮ ಸರ್ಕಾರ ಬಂದ್ಬಿಟ್ಟಿದೆ ಅಂತ ಈಗ ಸ್ವಲ್ಪ हार्ड वर्क जोश है ना थोड़ा सा कम होता है, क्योंकि सरकार बनाना था, अभी बना दिए बोल के. अभी ಯಾಕಂದ್ರೆ ಇನ್ನ ನೆಕ್ಸ್ಟ್ ಇದು ಸೆಮಿಫೈನಲ್ ಆಗಿದೆ, ಫೈನಲ್ ಅಂದರೂ MP ಎಲೆಕ್ಷನ್ ಇದೆ. ನಾವು ಎಲ್ಲರೂ ಇನ್ನೂ ಜಾಸ್ತಿ ಇದಕ್ಕಿಂತ ಜಾಸ್ತಿ ಡಬಲ್ ಕೆಲಸ ಮಾಡಿ MP ಎಲೆಕ್ಷನ್ನಲ್ಲಿ ಇಡೀ ಸ್ಟೇಟ್ನಲ್ಲಿ ಎಲ್ಲ, ಎಸ್ಪೆಷಲಿ ಬೆಳಗಾಂನಲ್ಲಿ MP बदलेಬೇಕು ಈ ಸಲ. इस बार MP का सीट आना ही आना है, क्योंकि लास्ट टाइम बिल्कुल 2000 वोट से कुछ समस्या हुआ था. यहाँ के डिस्ट्रिक्ट इंचार्ज मिनिस्टर बहुत ही स्ट्रांग है, सतीश जी, और साथ ही महिला में हमारे लक्ष्मी अंडोलकर मैडम है. तो दोनों मजबूत लीडर यहाँ पे बेलगाम डिस्ट्रिक्ट में है. उसी तरह हमारे राजू भाई है, दूसरे MLA भी है. तो इस बार बेलगाम के ऊपर 100% विश्वास है, यहाँ से आप लोग MP सीट जिता के देंगे बोलते. और मैं म्यूनसिपालिटी मिनिस्टर एंड हज के रहने की वजह से म्यूनसिपालिटी लेवल ಯಾವುದು ಕೆಲಸ ಇರಲಿ, ಪಬ್ಲಿಕ್ದು ಆಗಲಿ, ನಮ್ಮ ಕಾರ್ಯಕರ್ತ ಅವ್ರದ್ದು ಆಗಲಿ, ಯಾರ್ಯಾರ ರೆಸ್ಪಾನ್ಸಿಬಿಲಿಟಿಯಿಂದ ನಾನು 100% ಮಾಡಿಕೊಡ್ತೀನಿ ಅಂತ ನಮ್ಮೆಲ್ಲರಿಗೂ ಸುಮಾರು ಯೋಜನೆಗಳಲ್ಲಿ ಆಲ್ರೆಡಿ ಕೆಲಸ ಸ್ಟಾರ್ಟ್ ಆಗಿದೆ. ಈಗ ಇಂದಿರಾ ಕ್ಯಾಂಟೀನ್ ಇನ್ನ ಹೊಸ, ಲಾಸ್ಟ್ ಟೈಮ್ ಹಳೇದು 180 ಇತ್ತು, ಈಗ ಹೊಸ 200 ಕೊಟ್ಟಿದ್ದಾರೆ. ಮತ್ತೆ ಸಿದ್ದರಾಮಯ್ಯ ಸಾಹೇಬರು ಇಡೀ ಸ್ಟೇಟ್ನಲ್ಲಿ ಎಸ್ಪೆಷಲಿ ಲೇಬರ್ಗೆ ಆಗಲಿ, ಬಡವ್ರಿಗೆ ಆಗಲಿ ಇಂದಿರಾ ಕ್ಯಾಂಟೀನ್ ಬೇಕಂತ ಬರೀ 5 ರೂಪಾಯಿಗೆ ಬ್ರೇಕ್ಫಾಸ್ಟ್ ನಾಷ್ಟ ಇದೆ, 10 ರೂಪಾಯಿಗೆ ಊಟ ಇದೆ. ಅದ್ರ ಸಲುವಾಗಿ ಇನ್ನು ಹೊಸ 200 ಕೊಟ್ಟಿದ್ದಾರೆ. ಮತ್ತು ವಾಟರ್ ಸಿಸ್ಟಮ್ ಆಗಲಿ, UGDದು ಆಗಲಿ, ಬೇರೆ ಬೇರೆ ರೀತಿಯಿಂದ ಯಾವುದು ಸಿಟಿ ಲೆವೆಲ್ ಆಗಲಿ, ವಿಲೇಜಸ್ ಲೆವೆಲ್ ಆಗಲಿ, ಯಾವುದು ಕೆಲಸ ಇರಲಿ 100% ಅವ್ರವ್ರ ಸಮಸ್ಯೆ ನಾನು ಮಾಡ್ತೀನಿ. ಮತ್ತು ಈಗ ಇವತ್ತು ಒಂದು ಕಾರ್ಯಕ್ರಮ ಇತ್ತು, ನಮ್ಮ UD ಮಿನಿಸ್ಟರ್ ಅವರು ಬರಬೇಕಿತ್ತು. ಸಡನ್ಲಿ ಅವ್ರಿಗೆ ಒಂದು ದಿವಸ ಮೊದಲೇ ಹೆಲ್ತ್ ಸರಿಯಾಗಿಲ್ಲ, ಅದು ಏನೋ ನೆಗಡಿ ಆಗಿದೆ ಅಂತ, ಜ್ವರ ಬಂದಿದೆ ಅಂತ ಲಾಸ್ಟ್ ಮೂಮೆಂಟ್ ಅವ್ರದ್ದು ಚೇಂಜ್ ಆಗಿದೆ. ಆದರೂ ಇವತ್ತು
ಮುನ್ಸಿಪಾಲ್ಟಿ ಪೌರ ಕಾರ್ಯಕ್ರಮಗಳು ಅವರಿಗೆ ಪರ್ಮನೆಂಟ್ 360 or 80 ಜನರಿಗೆ PK ಅವರಿಗೆ ಪರ್ಮನೆಂಟ್ 10, 20, 30 ವರ್ಷಗಳಿಂದ ಅವರು ಕೆಲಸ ಮಾಡ್ತಿದ್ರು. ಆದರೂ ಪರ್ಮನೆಂಟ್ ಅದು ಆಗಿಲ್ಲ. ಇವತ್ತು ಅವರಿಗೆ ಪರ್ಮನೆಂಟ್ ಮಾಡಿ ಅವರಿಗೆ ಎಲ್ಲ ಆದೇಶವನ್ನು ಒಂದು ಪತ್ರ ಕೊಡಬೇಕಂತ ನಾನು ಬಂದಿದ್ದೀನಿ. ಸಲಹೆ ತಮ್ಮೆಲ್ಲರಿಗೆ ನಾವು ತುಂಬ ಧನ್ಯವಾದ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಜಿಲ್ಲಾ ಅಧ್ಯಕ್ಷ ವಿನಯ್ ನಾಬಲಗಟ್ಟಿ ಹಾಗೂ ಚಿಕ್ಕೋಡಿ ಜಿಲ್ಲಾ ಅಧ್ಯಕ್ಷ ಲಕ್ಷ್ಮಣರಾವ್ ಚಿಂಗಳೆ ಸೇರಿದ ಹಾಗೆ ಇನ್ನಿತರ ಕಾಂಗ್ರೆಸ್ ಪಕ್ಷದ ಸದಸ್ಯರು, ಕಾರ್ಯಕರ್ತರು ಮತ್ತು ಪದಾಧಿಕಾರಿಗಳು ಕೂಡ ಉಪಸ್ಥಿತರಿದ್ದರು. ಮಹಾದೇವ್ ಪವಾರ್, ಕನ್ನಡಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ. ಬೆಳಗಾವಿ ಜಿಲ್ಲೆಯ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಾ ಇರುವಂಥ ಪೌರ ಕಾರ್ಮಿಕರಿಗೆ ಇವತ್ತು ನೇಮಕಾತಿ ಆದೇಶ ಪತ್ರವನ್ನು ವಿತರಣೆ ಮಾಡಲಾಯಿತು. ನಗರಾಭಿವೃದ್ಧಿ ಇಲಾಖೆ, ಪೌರಾಡಳಿತ ನಿರ್ದೇಶನಾಲಯ ಬೆಂಗಳೂರು ಹಾಗೂ ಜಿಲ್ಲಾಡಳಿತ ಬೆಳಗಾವಿ ಜಿಲ್ಲೆಯ ವಿವಿಧ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ನೇಮಕವಾಗಿರುವಂಥ ಪೌರ ಕಾರ್ಮಿಕರಿಗೆ ನೇಮಕಾತಿ ಆದೇಶ ಪತ್ರ ವಿತರಣಾ ಸಮಾರಂಭವನ್ನು ನಡೆಸಲಾಯಿತು. ಬೆಳಗಾವಿಯ ಕುಮಾರ ಗಂಧರ್ವ ರಂಗಮಂದಿರದಲ್ಲಿ ಕಾರ್ಯಕ್ರಮ ನಡೆಸಲಾಯಿತು. 1973ರ ಪೂರ್ವದಲ್ಲಿ ನೇಮಕಾತಿಗೊಂಡಿರುವಂಥ ಪೌರ ಕಾರ್ಮಿಕರು ಪಾಲಿಕೆಯ ಆನಂದವಾಡಿ ವಸತಿ ಗೃಹದಲ್ಲಿ ವಾಸಿಸುತ್ತಿರುವ 15 ಪೌರ ಕಾರ್ಮಿಕರಿಗೆ ಸ್ವಾಧೀನ ಪತ್ರವನ್ನು ವಿತರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಬೆಳಗಾವಿಯ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಮಾತನಾಡಿದರು. ಪೌರ ಕಾರ್ಮಿಕರಿಂದ ನಗರ ಶುಚಿಗೊಳ್ಳುವುದು ಮತ್ತು ಸೌಂದರ್ಯವೂ ಕೂಡ ಉಳಿಯುವುದು ಅಂತ ಹೇಳಿದರು. ಆದೇಶ ಪತ್ರ ಬರಲಿಕ್ಕಿರುವಂಥ ನಗರ ಪಾಲಿಕೆ ಮತ್ತು ವಿವಿಧ ನಗರಸಭೆ, ಪುರಸಭೆ, ಪಟ್ಟಣ ಪಂಚಾಯತಿ ಎಲ್ಲ ಪೌರ ಕಾರ್ಮಿಕರೇ ಮಾಧ್ಯಮದಲ್ಲಿದ್ದಾರೆ. ಭಾಳ ದಿನಗಳಿಂದ ಈ ಹೋರಾಟವನ್ನು ನೋಡ್ತಾ ಇದ್ದೀವಿ. ಸುಮಾರು ವರ್ಷಗಳಿಂದ ನಮ್ಮನ್ನು ನ್ಯಾಯಗೊಳಿಸಬೇಕು, ಭಾಳ ಕಷ್ಟದ ಕೆಲಸ ನಾವು ಮಾಡ್ತೀವಿ ಅಂತ ಸುಮಾರು ದಿನಗಳಿಂದ ಆಯಾ ಸರ್ಕಾರಗಳಲ್ಲಿ ಒತ್ತಡವನ್ನು ನೋಡ್ತಾ ಇದ್ದೀವಿ. ಅವರ ಬೇಡಿಕೆಯನ್ನು ಕೊನೆಗೆ ಈಡೇರಿಸುವಂಥ ಭಾಗ್ಯ ಇವತ್ತು ಬಂದಿದೆ. ಭಾಳ ಒಳ್ಳೆಯದಿದೆ ಅಂತ ಹೇಳ್ತಾರೆ. ಯಾಕಂದರೆ ಬೇರೆಯವರೆಲ್ಲ ಕೂಗಿದೆ, ಆದರೆ ಇವರಿಗೆ ಕೂಗುವಂಥ ಶಕ್ತಿ ಭಾಳ ಕಡಿಮೆ ಇದೆ. ಅದು ಹಿಂದಿನ ಸರ್ಕಾರ 22ರಲ್ಲಿ ಆದೇಶ ಮಾಡಿ ಬೇರೆ ನೇಮಕಾತಿ ಮಾಡುವಂಥ ಪ್ರಯತ್ನ ಮಾಡಿದೆ. ಹಿಂದಿನ ಸರ್ಕಾರಕ್ಕೂ ಮತ್ತು ಇವತ್ತಿನ ಜಾರಿ ಮಾಡುವಂಥ ಈಗಿನ ಸರ್ಕಾರ ಎರಡೂ ಕೂಡ ಶ್ರೇಯಸ್ಸು ಖಂಡಿತವಾಗಿ ಹೋಗ್ಬೇಕು ನಮ್ಮ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋಣ. ತಾವೆಲ್ಲ ಇಲ್ಲಿವರೆಗೆ ಕಾಯಂ ಇರಲಿಲ್ಲ. ಇವತ್ತಿಂದ ನೀವೆಲ್ಲ ಕಾಯಂ ಆಗಿದೆ. ಟೀಚರ್ಗಳಲ್ಲಿ ಇನ್ನೂ ಸುಮಾರು 4 ಹೆಚ್ಚಿಗೆ ಇನ್ನೂ ಕೊಡಬೇಕಾಗಿದೆ ನಮ್ಮ ಜಿಲ್ಲೆಯಿಂದ. ಬಹುಶಃ ಅದು ನ್ಯಾಯಾಲಯ ತಡೆಯೋದ್ರಿಂದ ವಿಳಂಬ ಆಗಿರ್ಬೋದು. ಆದರೆ ಸರ್ಕಾರ ಆ ಕಡೆ ಗಮನ ಹರಿಸ್ತದೆ. ನಿಮಗೆ ಕೂಡ ನ್ಯಾಯ ಕೊಡುವಂಥ ಪ್ರಯತ್ನ ಈ ಸರ್ಕಾರದ ಆಡಳಿತ ಭಾವನೆಯನ್ನು ವ್ಯಕ್ತ ಮಾಡ್ತಾ ನಾವು ಒಳ್ಳೆ ರೀತಿಯಿಂದ ಕೆಲಸ ಮಾಡಬೇಕು. ಯಾಕೆ ನೀವೆಲ್ಲ ನಗರ ಸ್ವಚ್ಛ ಇರುವಂಥ ಒಂದು ಬಹಳ ಪ್ರಾಮಾಣಿಕ ಕೆಲಸத்தை ಹೇಳಬೇಕಾಗ್ತದೆ. ಬಹುಶಃ ಕೆಲಸ ಮಾಡಲಿಕ್ಕೆ ಯಾರೇ ಎಷ್ಟೇ ಶಾಲೆ ಕೊಟ್ಟರೆ ಯಾರು ಕೂಡ ಬರಲ್ಲ. ನೀವೆಲ್ಲ ಕಡಿಮೆ ಸಂಬಳದಲ್ಲಿ ಕೂಡ ನಗರವನ್ನು ಸ್ವಚ್ಛ ಮಾಡುವಂಥ ಒಳ್ಳೆ ಕೆಲಸ ಮಾಡಿದರೆ ಈ ಸರ್ಕಾರ ಮೇಲೆ ಹೆಚ್ಚಿನ ಜವಾಬ್ದಾರಿಯನ್ನು ಹಾಕಿದೆ. ಒಳ್ಳೆಯ ಕೆಲಸ ಮಾಡಿ ನಗರ ಸೌಂದರ್ಯ ಫಸ್ಟು ಪ್ರಯಾರಿಟಿ, ಪರಿಸರ, ನಗರ ಸೌಂದರ್ಯೀಕರಣ ಇದೆಲ್ಲ ಇವತ್ತಿನ ಪ್ರಯಾರಿಟಿಗೆ ಬರಬೇಕಾದಂಥ ವಿಷಯಗಳು. ಹೀಗಾಗಿ ಸರ್ಕಾರ ಇನ್ನೂ ನಿಮ್ಗೆ ಬಹಳ ಸವಲತ್ತುಗಳನ್ನ ಕೊಡಬೇಕಾಗಿದೆ. ಅದು ಟೆಕ್ನಾಲಜಿ ಇರ್ಬೋದು, ನಿಮಗೆಲ್ಲ ಸಮವಸ್ತ್ರ ಇರ್ಬೋದು, ಪ್ರಕಾಶನ ಕೊಡಲಿಕ್ಕೆ ಭಾಳಷ್ಟು ಇನ್ನೂ ನಿಮಗೆ ಸವಲತ್ತುಗಳನ್ನ ಕೊಡಬೇಕಾಗಿದೆ. ಬಹುಶಃ ಮುಂದಿನ ದಿನಗಳಲ್ಲಿ ನಿಮಗೆಲ್ಲ ಆ ಸವಲತ್ತುಗಳು ಕೂಡ ಖಂಡಿತವಾಗಿ ದೊರಕಿದೆ. ಜೊತೆಗೆ ಹೊಸ ಟೆಕ್ನಾಲಜಿ ಎಲ್ಲ ಜಗತ್ತು ಮುಂದವರು ಕೂಡ ಇನ್ನೂ ನಾವು ಚರಂಡಿಯಲ್ಲಿ ಇಳಿದು ಸ್ವಚ್ಛ ಮಾಡುವಂಥ ಅವಾಗ ಘಟನೆಯನ್ನು ನೋಡ್ತಾ ಇರ್ತೀವಿ. ಎಷ್ಟೋ ಸಾವುಗಳನ್ನು ನೋಡಿದ್ವಿ ನಾವು. ಜಗತ್ತೆಲ್ಲ ಇನ್ನೂ ಮುಂದವರು ಕೂಡ ನಾವಿನ್ನೂ ಹಳೆ ಸಿಸ್ಟಮ್ನಲ್ಲಿ ಇದ್ದೀವಿ. ಬರೋ ದಿನಗಳಲ್ಲಿ ನಮ್ಮ ಸರ್ಕಾರ ಇದಕ್ಕೆಲ್ಲ ಹೊಸ ಒಂದು ಮುಕ್ತಿ ಶಿಕ್ಷಣ ಆಶಯ ವ್ಯಕ್ತ ಮಾಡ್ತಾ ಇವತ್ತು ಸರ್ಕಾರ ನಿಮ್ಮ ಮೇಲೆ ಭಾಳ ಜವಾಬ್ದಾರಿ ಇಟ್ಟು ಇವತ್ತು ನಿಮಗೆ ಪರ್ಮನೆಂಟ್ ಆಗಿ ಮಾಡುವಂಥ ಪ್ರಯತ್ನ ಮಾಡಿದೆ. ಅದು ಸರ್ಕಾರಕ್ಕೆ ಒಳ್ಳೆಯ ಹೆಸರು ಬರಬೇಕು, ಆ ನಗರ ಪಾಲಿಕೆ ಅಥವಾ ನಗರಸಭೆ ಕೂಡ ಒಳ್ಳೆಯ ಹೆಸರು ಬರಬೇಕಂತ ಕೆಲಸ ಮಾಡಿ ನಿಮ್ಗೆ ಏನೇ ಸಮಸ್ಯೆ ಕೂಡ ನಮ್ಮ ಸರ್ಕಾರ, ಜಿಲ್ಲಾಡಳಿತ ಯಾವಾಗಲೂ ಕೇಳಿ
ಮತ್ತು ನಗರಾಭಿವೃದ್ಧಿ, ನಗರ ಯೋಜನೆ ಮತ್ತು ಪೌರಾಡಳಿತ ಹಾಗೂ ರಾಜ್ಯ ಸಚಿವರಾಗಿರುವಂಥ ರಹೀಂ ಖಾನ್ ಅವರು ಈ ಸಂದರ್ಭದಲ್ಲಿ ಮಾತನಾಡಿದರು. ಪೌರ ಕಾರ್ಮಿಕರನ್ನು ಶ್ಲಾಘನೆ ಮಾಡಿದರು. ಸುಮಾರು ಜನಕ್ಕೆ ಸಿಕ್ಕಿದೆ, ಯಾರ್ಯಾರಿಗೆ ಸಿಕ್ಕಿಲ್ಲ ತಾವು ಕಾರ್ಪೊರೇಷನ್ ಮುಖ, ಡಿಪ್ಟಿ ಕಮಿಷನ್ ಮುಖ ಅದು ಪತ್ರ ಕೊಟ್ಟರು, ಅದು 100% ಮಾಡಿಕೊಡ್ತೀವಿ ಅಂತ ನಿಮ್ಮೆಲ್ಲರಿಗೆ ನಾನು ವಿಶ್ವಾಸ ಕೊಡ್ತೇನೆ. ಮತ್ತು ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಂದಿದೆ, ಅದ್ರ ಸಲುವಾಗಿ ನಾನು ತುಂಬಾ ಧನ್ಯವಾದ ಹೇಳ್ತೇನೆ. तुम लोग गरीब है लेकिन बहुत ही दिल वाले हैं और रियल में भी फूल फैसिलिटी की अगर कोई कमाई है तो फर्स्ट आप लोगों की बहुत ही ईमानदारी की कमाई, फूल फैसिलिटी की कमाई और जितना भी सुंदर दिखता है सिटी या छोटे छोटे तालुके, उसमें आप ही का बहुत बड़ा हाथ है. तो मैं इसके लिए आप लोगों को और एक बार बहुत बहुत धन्यवाद बोलता हूँ. नमस्कार, जय हिंद. ಈ ಸಂದರ್ಭದಲ್ಲಿ ಚನ್ನರಾಜ ಹಟ್ಟಿಹೊಳಿ ಸೇರಿದ ಹಾಗೆ ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರು, ಸದಸ್ಯರು ಹಾಗೂ ಬೆಳಗಾವಿ ಜಿಲ್ಲಾಡಳಿತದ ಎಲ್ಲ ಪದಾಧಿಕಾರಿಗಳು ಕೂಡ ಉಪಸ್ಥಿತರಿದ್ದರು. ಮಹದೇವ್ ಪವಾರ್, ಕನ್ನಡಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ. ಇದೀಗ ಮತ್ತೊಮ್ಮೆ ಹೆಡ್ಲೈನ್ಸ್. ತ್ರಿಕೋನ ಪ್ರೇಮ ಕಥೆಗೆ ಝಳಪಿಸಿದ ಖಡ್ಗ. ಬೆಳಗಾವಿಯಲ್ಲಿ ಹೊಸ ವರ್ಷದ ಹೊತ್ತಲ್ಲಿ ಯುವಕರ ಸಂಘರ್ಷ. ನಾವಗೆಯಲ್ಲಿ ಪುಂಡರ ಅಟ್ಟಹಾಸಕ್ಕೆ ಬೆಚ್ಚಿದ ಸ್ಥಳೀಯರು. ನಾವಗೆ ಗಲಾಟೆಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರತಿಕ್ರಿಯೆ. ಗ್ರಾಮಸ್ಥರಿಗೆ ತಿಳಿ ಹೇಳಿದ ಸಚಿವೆ ಹೆಬ್ಬಾಳ್ಕರ್, ಪೊಲೀಸರಿಂದ ಘಟನೆ ಸಂಬಂಧ ಮಾಹಿತಿ. ಇವಿಷ್ಟು ಈ ದಿನದ ಪ್ರಮುಖ ಸುದ್ದಿಗಳು. ಮತ್ತೊಂದಿಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕನ್ನಡಮ ನ್ಯೂಸ್ ನೆಟ್ವರ್ಕ್.